ಶ್ರಾವಣ ಮಾಸದಲ್ಲಿ ಹಬ್ಬ ಹರಿದಿನ ಬಂದಾಗ ಅದಕ್ಕೆ ತಕ್ಕಂತಹ ಊಟೋಪಚಾರಗಳು ಇರುತ್ತೆ. ಊಟೋಪಚಾರಗಳಲ್ಲಿ ಪ್ರತಿಯೊಂದು ದವಸ ಧಾನ್ಯದಲ್ಲಿಯೂ ಕೂಡ ಔಷಧನೀಯ ಗುಣಗಳಿರುತ್ತೆ. ಈ ಧರ್ಮ ಅನ್ನೋದು ಯಾವಾಗ ಹುಟ್ಟು, ಯಾರು ಹುಟ್ಟಾಕಿದ್ರು ನಮಗೆ ಗೊತ್ತಿಲ್ಲ. ಆದರೆ ಆ ನೀತಿ ನಿಯಮಾವಳಿಗಳು ಹಳೆ ತಲೆ ಅಂತ ಏನ್ ಹೇಳ್ತಿದ್ವಿ, ಅಲ್ಲಿ ಬೆಳೆ ಬಂದ ದಾರಿ ಉಳ್ಕೊಂಡಿದೆ, ಉಳಿತಿತ್ತು. ಇತ್ತೀಚೆಗೆ ಅದನ್ನ ಮಾರ್ಪಾಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮದುವೆ ಸಂಭ್ರಮಗಳು ಎಲ್ಲರ ಮನೆಯಲ್ಲೂ ಜಾಸ್ತಿ. ಹಬ್ಬ ಹರಿದಿನ ಕೂಡ ಈ ಆಗಸ್ಟ್ ಅನ್ನೋದ್ರಲ್ಲೇ ಬರುತ್ತೆ. ಅಂದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ 5ನೇ ತಿಂಗಳು 4ನೇ ತಿಂಗಳು ಹೇಳ್ತಾರೆ. ಇದ್ರ ವಿಶೇಷತೆ ಏನು? ಇವಾಗ ನಾಗರ ಪಂಚಮಿ ಬರ್ತಾ ಇದೆ, ಹಾಗೆ ರಕ್ಷಾಬಂಧನ ಬರ್ತಾ ಇದೆ. ಈಗ ಅಲ್ಲ, ಆಗಸ್ಟ್ ಅಂದಿದ ತಕ್ಷಣ, ಶ್ರಾವಣ ಅಂದಿದ ತಕ್ಷಣ ಹಬ್ಬ ಹರಿದಿನ ಶುರುವಾಗುತ್ತೆ. ಯಾಕೆ ಅಂದರೆ ನಾನು ಹೇಳ್ತಾ ಇದ್ದೆ, ಆವಾಗಿನಿಂದಲೂ ಒಂದು ಪದ್ಧತಿ ಬಂತು, ಹಣಕಾಸಿನ ಸುವ್ಯವಸ್ಥೆ. ಕೆಲವೊಂದು ಬೆಳೆಗಳು ಕೈಗೆ ಬಂದಾಗ ಅದರಿಂದ ದುಡ್ಡು ಆರಂಭ ಆಗುತ್ತೆ. ಆವಾಗ ಮದುವೆ ಕಾರ್ಯಗಳು, ಶುಭ ಕಾರ್ಯಗಳು ಎಲ್ಲ ಬರುತ್ತೆ. ಇವೆಲ್ಲವೂ ಕೂಡ ಹಬ್ಬ ಬರಲಿ, ಮದುವೆ ಬರಲಿ, ನಾಮಕರಣ ಬರಲಿ, ಅಥವಾ ಇದು ಅಂದರೆ ಜನಿವಾರ ಧಾರಣೆ ಇರಬಹುದು, ಉಪದೇಶ ಕೊಡ್ತಾರಲ್ಲ ಅದಿರ್ಬೋದು, ಇದೆಲ್ಲವೂ ಕೂಡ ಖರ್ಚಿನ ಬಾಬ್ತೆ. ಆ ಖರ್ಚಿನ ಬಾಬ್ತಿಗೆ ಬೇಕಾಗಿರೋದು ಹಣಕಾಸಿನ ಸುವ್ಯವಸ್ಥೆ ಆಗೋದು ಶ್ರಾವಣ ಮಾಸದಲ್ಲಿ ಅಂದಾಗ ಈ ಮಾಸದಲ್ಲಿ ಶುರುವಾಗುತ್ತೆ. ಇದು ಒಂದು ಪಾರ್ಟ್. ಇನ್ನು ಎರಡನೇದು, ಶ್ರಾವಣ ಮಾಸದಲ್ಲಿ ಹಬ್ಬ ಹರಿದಿನ ಬಂದಾಗ ಅದಕ್ಕೆ ತಕ್ಕಂತಹ ಊಟೋಪಚಾರಗಳು ಇರುತ್ತೆ. ಊಟೋಪಚಾರಗಳಲ್ಲಿ ಯಾವ್ಯಾವುದು ತೊಗೊಳ್ತೀವಲ್ಲ ಅದರಲ್ಲೆಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್, ಔಷಧನೀಯ ಗುಣಗಳಿರುತ್ತೆ. ಪ್ರತಿಯೊಂದು ದವಸ ಧಾನ್ಯದಲ್ಲಿಯೂ ಕೂಡ ಔಷಧನೀಯ ಗುಣಗಳಿರುತ್ತೆ. ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಆ ದವಸ ಧಾನ್ಯಗಳ ಸೇವನೆ ಮಾಡಿದಾಗ ಆರೋಗ್ಯದ ಸಮೃದ್ಧಿಗೆ ಕಾರಣವಾಗತ್ತೆ. ಹಬ್ಬ ಹರಿದಿನಗಳು ಅನ್ನೋದು ಸುಮ್ಮನೆ ಮಾಡಿರೋದಲ್ಲ. ಈ ಹಬ್ಬ ಹರಿದಿನಗಳ ಒಂದು ಹಿಂದಿನ ಒಂದು ಅರ್ಥ ಏನು ಅಂದರೆ ವೈದ್ಯಕೀಯ ಹಿನ್ನೆಲೆ. ಮನುಷ್ಯನ ಶರೀರಕ್ಕೆ ಈಗೇನಂತೀರ ನೀವು, ಇದು ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಅಂತೇನೋ ಪದ ಬಳಸ್ತಿರಲ್ಲ, ಅದಕ್ಕೆ ಒಳಿತಾಗುವಂತಹ ಆಹಾರಗಳ ಸೇವನೆ, ಅದರ ಜೊತೆಗೆ ಇಂತಿಂಥ ಹಬ್ಬದಲ್ಲಿ ಇಂತಿಂತಹ ತೈಲದಿಂದಲೇ ಅಂದರೆ ಎಣ್ಣೆಯಿಂದಲೇ ಅಭ್ಯಂಗ ಸ್ನಾನ ಅಂದರೆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡಿ ಅಂತ ಇದೆ. ಅದರಲ್ಲಿ ಎಳ್ಳೆಣ್ಣೆ ಕೂಡ ಬಹಳ ಮಹತ್ವವಾದ ಪಾತ್ರವನ್ನು ತಗೊಳುತ್ತೆ. ಇದೆಲ್ಲವೂ ಕೂಡ ಈಗ ಶೀತ ವಲಯ ನಡೀತಾ ಇರುತ್ತೆ, ಎಳ್ಳೆಣ್ಣೆ ಹೀಟು, ಆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡಿದಾಗ ಸಮಶೀತೋಷ್ಣತೆಯನ್ನು ಕೊಡುತ್ತೆ ದೇಹಕ್ಕೆ. ಅಲ್ಲಿಗೆ ವೈದ್ಯಕೀಯ ಪದ್ಧತಿ ಬಂತು. ಇನ್ನು ಇದಕ್ಕೆ ಬೇಕಾಗುವ ದುಡ್ಡು, ಶ್ರಾವಣದಲ್ಲಿ ಬರುವಂಥದ್ದು ದುಡ್ಡಿನ ಹಣಕಾಸಿನ ಸುವ್ಯವಸ್ಥೆ ಇರುತ್ತೆ. ಇದನ್ನು ತಂದಾಗ ಇಲ್ಲಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಹಬ್ಬ ಬಂತು. ಇನ್ನು ಇದ್ರ ಮಧ್ಯದಲ್ಲಿ ರಕ್ಷಾಬಂಧನ ಅನ್ನುವಂಥದ್ದು, ಅದು ಅಣ್ಣ ತಂಗಿಯರ ಒಂದು ಬಾಂಧವ್ಯವನ್ನು ಹೆಚ್ಚಿಸಲಿಕ್ಕೋಸ್ಕರ ಮಾಡಿದಂಥ ಒಂದು ಪದ್ಧತಿ. ಇದು ಹಿಂದಿ ಕಡೆ ಭಾಯ್ ದೂಜ್ ಅಂತ ಹೇಳ್ತಾರೆ, ನಾರ್ತ್ ಇಂಡಿಯಾ ಕಡೆ. ಇನ್ನು ಇದ್ರ ಜೊತೆಗೆ ಇದರ ಬೆನ್ನಲ್ಲೇ ಬರೋದು ನಾಗರ ಪಂಚಮಿ. ನಾಗರ ಪಂಚಮಿ ನಾವೇನು ಮಾಡ್ತೀವಿ, ಇನ್ನಿಲ್ಲದ ಹುತ್ತ ಹುಡ್ಕೊಂಡು ಹೋಗ್ತೀವಿ, ಹಾಲೆರಿತೀವಿ. ಅದಕ್ಕೂ ಮುಂಚೆ ಆದರೆ ಇರೋ ಹುತ್ತನ ಕೆಡವಾಕ್ಬಿಟ್ಟು ಒಂದು ಆ್ಯಸಿಡ್ ಹಾಕಿ ಸುಡ್ತೀವಿ. ಹಬ್ಬ ಬಂದಿದ್ದ ಕೂಡ ಹುಡ್ಕೊಂಡು ಹೋಗ್ತೀವಿ. ಯಾಕೆ ಅಂದರೆ ಆ ಮೊದಲಿನ ಕಾಲದಲ್ಲಿ ಇದನ್ನು ಯಾಕೆ ಮಾಡಿದರು ಅಂದರೆ ಹಾವಿನ ಸಂತತಿ ಹೆಚ್ಚಾಗುವ ಸಮಯ, ಆ ಸಂತತಿಯನ್ನು ನಿಯಂತ್ರಣಕ್ಕೆ ತರೋದಕ್ಕೋಸ್ಕರ ಮಾಡಿದಂತಹ ಪದ್ಧತಿ. ಯಾವುದೇ ಕಾರಣಕ್ಕೂ ಹಾವು ಹಾಲನ್ನು ಕುಡಿದರೆ ನಿಮೋನಿಯಾ ಬಂದು ಸತ್ತೋಗುತ್ತೆ, ಅದು ನಾಶ ಆಗತ್ತೆ. ಅಂತಹ ಹಾಲನ್ನು ನಾವು ಹುತ್ತದಲ್ಲಿ ಸುರಿತೀವಿ. ಅರಿಶಿನ ಕುಂಕುಮವನ್ನು ಹುತ್ತದ ಒಳಗಡೆ ಹಾಕ್ತೀವಿ. ಅದು ಎಷ್ಟು ಕಠೋರವಾಗಿ ಆ ಹಾವು ಸಾಯತ್ತೆ ಅಂದರೆ, ಇನ್ ಕೇಸ್ ಹುತ್ತದಲ್ಲಿ ಹಾವು ಇದ್ದಲ್ಲಿ. ಮೊದಲಿನ ಕಾಲದಲ್ಲಿ ಹುತ್ತದಲ್ಲಿ ಹಾವಿರ್ತಿತ್ತು. ಈಗ ಶಬ್ದ ಮಾಲಿನ್ಯದಿಂದ ಹುತ್ತದಲ್ಲಿ ಹಾವು ಯಾವುದೋ ಒಂದು ಸಮಯದಲ್ಲಿ ಇರಬಹುದು. ಆದರೆ ಮೊದಲಿನ ಕಾಲದಿಂದ ಬಂದ ಪದ್ಧತಿ ಇದು. ಆ ಅರಿಶಿನ ಕುಂಕುಮ ಹಾಕಿದಾಗ ಅರಿಶಿಣದ ಪುಡಿಗೆ ಸುಣ್ಣದ ಪುಡಿಯನ್ನು ಬೆರೆಸಿದಾಗ ಕುಂಕುಮ ಆಗೋದು. ಅದು ಹಾವಿನ ಚರ್ಮದ ಮೇಲೆ ಬಿದ್ದರೆ ಆ್ಯಸಿಡ್ ಹಾಕಿದ ಹಾಗೆ ಚರ್ಮ ಸುಡ್ಲಿಕ್ಕೆ ಶುರುವಾಗತ್ತೆ. ಹಾವಿಗೆ ಒಂದು ಸಣ್ಣ ಗಾಯ ಆದರೂ ಕೂಡ ಪಾಪ ಅದು ಸತ್ತೋಗುತ್ತೆ, ಅದು ಹೀಲ್ ಆಗಲ್ಲ. ಇವಾಗ ಹಿಡಿದು ಟ್ರೀಟ್ಮೆಂಟ್ ಕೊಡೋರಿದ್ದಾರೆ, ಮಾಡ್ತಾರೆ.
ಆಗಿನ ಕಾಲದಿಂದ ಪದ್ಧತಿ ಅಂತ ಬಂತಲ್ಲಪ್ಪ, ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಕೊಡ್ತಾ ಇರೋದು ನಾನು. ಆ ಹಾವು ಸತ್ತ ಪಾಪ ನಮಗೆ ತಗಲಬಾರ್ದು ಅಂತ ಅದಕ್ಕೂ ಮೊದಲೇ ಅದರದ್ದು ಪರಿಹಾರ ಮಾಡ್ಕೊಂಬಿಡೋದು, ಪೂಜೆ ಮಾಡೋದು. ಪೂಜೆ ಮಾಡಿಬಿಟ್ಟು ಆ ಸಂತತಿಯ ನಿಯಂತ್ರಣಕ್ಕೆ ಬೇಕಾಗುವ ವ್ಯವಸ್ಥೆಯೊಂದಿಗೆ ಹಬ್ಬ ಆಚರಣೆ ಅಂತ ಮಾಡಿದ್ರು. ಸೊ ಯಾವುದೋ ಒಂದು ಇಲ್ಲೇನಾಗುತ್ತೆ ಮಗನೇ, ಹಬ್ಬ ಹರಿದಿನಗಳು ಅಂತ ಬಂದಿದ್ದೇನಿದೆಯಲ್ಲ, ಪ್ರತಿಯೊಂದಕ್ಕೂ ವೈಜ್ಞಾನಿಕ ಹಿನ್ನೆಲೆ, ವೈದ್ಯಕೀಯ ಹಿನ್ನೆಲೆ ಇದ್ದೇ ಇದೆ. ಅವೆರಡನ್ನು ಬಿಟ್ಟು ಧಾರ್ಮಿಕತೆಯನ್ನು ಮಾತ್ರ ನಾವು ಪ್ರದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಕ್ಸೆಪ್ಟೆನ್ಸಿ ಇಲ್ಲ, ಅದು ಸ್ವೀಕಾರ ಮಾಡುವ ಮನಸ್ಥಿತಿಯನ್ನು ಬಿಟ್ಬಿಟ್ಟಿದ್ದೀವಿ. ಇಲ್ಲ ಅದು ಇದು ಹಿಂಗಿಲ್ಲ, ಇದು ಹಿಂಗೆ, ಅದಲ್ಲ ಅದು ಹಂಗಿಲ್ಲ ಹಂಗೆ. ಆವಾಗೇನಾಗತ್ತೆ, ಕೆಲವೊಂದು ವಿಚಾರಗಳು, ಕೆಲವೊಂದು ಸಂಪ್ರದಾಯಗಳು ಮೂಢನಂಬಿಕೆಗೆ ಹೋಗುತ್ತೆ. ಅದು ಮೂಢನಂಬಿಕೆ ಅಲ್ಲ, ಮೂರ್ಖನಂಬಿಕೆ, ಮೂರ್ಖತೆ. ಅದರಲ್ಲಿ ಇರುವ ಗೌಪ್ಯತೆಯನ್ನು ಅರಿತುಕೊಳ್ಳದೆ ಅದನ್ನು ಬಿಟ್ಟು ಅದನ್ನು ನಾವು ಮೂಢನಂಬಿಕೆ ಅನ್ನುವ ಸ್ಥಿತಿಗೆ ಹೋಗ್ತಾ ಇದ್ದೀವಲ್ಲ, ಅದು ಮೂಢನಂಬಿಕೆ ಅಲ್ಲ, ನಮ್ಮಲ್ಲಿರುವ ಮೂರ್ಖತೆ. ಹಾಗಾಗಿ ಯಾವುದೇ ಒಂದು ಹಬ್ಬ ಹರಿದಿನ ಮಾಡುವಾಗ ನಿಮ್ಮ ಹಣಕಾಸಿನ ಸುವ್ಯವಸ್ಥೆಯೊಂದಿಗೆ ಮಾಡಿಕೊಳ್ಳಿ. ಮತ್ತು ಇದೇ ಸಮಯದಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಕ್ಷಯ ತೃತೀಯ. ಈ ಅಕ್ಷಯ ತೃತೀಯ ಅಹೋ ಅಂತ ಶುರುವಾಗಿದ್ದೆ ಒಂದು 98-99ನೇ ಇಸ್ವಿಯಿಂದ. ಅದಕ್ಕೂ ಮುಂಚೆ ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ. ಅಕ್ಷಯ ತೃತೀಯ ಅಂದರೆ ಯಾವುದನ್ನು ನೀನು ಹೆಚ್ಚಿನ ಸಮಯ ಹೇಳ್ಕೊಳ್ತೀಯ, ಆ ಸಂದರ್ಭದಲ್ಲಿ ಅದರ ಫಲ ಜಾಸ್ತಿ ಸಿಗತ್ತೆ ಅಂತ ತಿಥಿ ಚರಣಗಳನ್ನು ಲೆಕ್ಕ ಮಾಡಿ, ಮುಹೂರ್ತಗಳನ್ನು ಲೆಕ್ಕ ಮಾಡಿ ಇಟ್ಟಂಥ ಒಂದು ಪದ್ಧತಿ. ಇಲ್ಲೇನು ಮಾಡಿಬಿಟ್ರು, ಪೂಜಾ ಕೈಂಕರ್ಯದಲ್ಲಿ ತೊಡಸ್ಕೊಳ್ಳೋದಲ್ಲೇ ಚಿನ್ನ ತೊಗೊಂಡ್ರೆ ನಮಗೆ ವೃದ್ಧಿ ಆಗುತ್ತೆ ಅಂಥ ಟೈಮಲ್ಲಿ ಸಾಲ ಮಾಡಿದ್ರು ಚಿನ್ನ ತೊಗೊಂಡ್ಬಿಡೋದು. ಅದು ಎಲ್ಲಿ ವೃದ್ಧಿ ಆಯಿತು? ನಿಮಗೆ ಆವಾಗ ಚಿನ್ನ ವೃದ್ಧಿ ಆಗಲ್ಲ, ಸಾಲ ಹೊರೆ ಏರ್ತಾ ಇರುತ್ತೆ. ಸೊ ಅದರ ಹಿನ್ನೆಲೆಗಳನ್ನು ತಿಳಿದುಕೊಂಡು ಈ ಧರ್ಮ ಅನ್ನೋದು ಯಾವಾಗ ಹುಟ್ಟಿತು, ಯಾರು ಹುಟ್ಟಾಕಿದ್ರು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ 4ನೇ ತಲೆಮಾರಿನ ಅಜ್ಜನ ಹೆಸರೇ ನಮಗೆ ಗೊತ್ತಿರಲ್ಲ. ಹಾಗಾಗಿ ಧರ್ಮಾಚಾರ ಅಂತೀವಿ. ಧರ್ಮ ಮತ್ತು ಆಚಾರ ಇದು ಯಾರು ಯಾವಾಗ ಆರಂಭ ಮಾಡಿದ್ರು ಅನ್ನೋ ಪೂರ್ಣ ಮಾಹಿತಿ ಯಾರಿಗೂ ಇಲ್ಲ, ಸಾಧ್ಯನೇ ಇಲ್ಲ. ಆದರೆ ಆ ನೀತಿ ನಿಯಮಾವಳಿಗಳು ಹಳೆ ತಲೆ ಅಂತ ಏನು ಹೇಳ್ತಿದ್ವಿ, ಅಲ್ಲಿ ಬೆಳೆ ಬಂದ ದಾರಿಯಲ್ಲಿ ಉಳಿತಿತ್ತು. ಇತ್ತೀಚೆಗೆ ಅದನ್ನು ಮಾರ್ಪಾಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ಅಂಥ ಕೆಲಸಗಳನ್ನ ಮಾಡಬೇಡಿ. ನಿಮ್ಮ ಮನೋಸ್ಥಿತಿಗೆ ತಕ್ಕಂತೆ ನನ್ನ ಮನೆ, ನನ್ನ ಕುಟುಂಬದ ವ್ಯಕ್ತಿ ಬೆಳೆಯೋದಕ್ಕೆ ಏನು ಮಾಡಬೇಕೋ ಅದನ್ನು ಅಳವಡಿಸ್ಕೊಳ್ಳಿ. ಪ್ರತಿ ಹಬ್ಬದಲ್ಲಿ ಸಾಲ ಮಾಡಿನಾದರೂ ಚಿನ್ನ ಕೊಡಿಸು, ಅಥವಾ ಇನ್ನೇನಾದರೂ ಮಾಡಿ ಚಿನ್ನ ಕೊಡಿಸು. ಇನ್ನು ಕೆಲವರು ಜಾಣರಿದ್ದಾರೆ, ಇರೋ ಬೆಳ್ಳಿನ ಮಾರ್ಬಿಟ್ಟು ಚಿನ್ನ ತಂದಿಟ್ಕೊಳ್ತಾರೆ. ಅಂತಹ ದುರಂತಗಳು ಮಾಡ್ಕೊಳ್ದಲೆ ನಿಮ್ಮ ಹಣಕಾಸಿನ ಸುವ್ಯವಸ್ಥೆ ಅಥವಾ ನಿಮ್ಮ ಮನೆಯ ಪರಿಸ್ಥಿತಿಗೆ ಅನುಗುಣವಾಗಿ ಇದಕ್ಕೆಲ್ಲ ಮಾಡಬೇಕಾದ್ರೂ ಮನೆಯ ಹೆಂಗಸು, ಹೆಣ್ಣುಮಗಳು ಶಾಂತ ಮನಸ್ಸಿನಿಂದ ಪ್ರತಿಯೊಂದು ಶಾಸ್ತ್ರಗಳನ್ನು ಶಾಸ್ತ್ರೋಕ್ತವಾಗಿ, ಶಾಸ್ತ್ರದ ರೀತಿಯಲ್ಲಿ, ಪದ್ಧತಿಯಲ್ಲಿ ಅಳವಡಿಸ್ಕೊಂಡು ಆಚರಣೆಯನ್ನು ಮಾಡಿದಾಗ ಮನೆಯ ವಾತಾವರಣ ಪ್ರಶಾಂತತೆಯಲ್ಲಿರುತ್ತೆ. ಅದನ್ನು ಕಲಿಬೇಕು ನಾವು ಫಸ್ಟು. ಇದ್ರ ಜೊತೆಗೆ ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದೇವಾಲಯಗಳಿಗೆ ಹೋಗುವಾಗ ದಯವಿಟ್ಟು ಜೀನ್ಸ್ ಪ್ಯಾಂಟು, ಹರಿದೋಗಿರೋ ಪ್ಯಾಂಟ್ಗಳು ಮತ್ತು ಡಿವೈಡ್, ಎಸ್ಪೆಷಲಿ ಹೆಣ್ಮಕ್ಳು. ಈ ಒಂದು ನಾವು ಕೇರಳ ಪದ್ಧತಿಯಲ್ಲಿ ಗಂಡು ಮಕ್ಕಳಿಗೂ ಪಂಚೆ ಹಾಕಿ ಕರ್ಕೊಂಡೋಗ್ತಾರೆ. ಯಾಕೆ ಅಂದರೆ ಅಲ್ಲಿ ಒಂದು ಧನಾತ್ಮಕ ಅಂದರೆ ಪಾಸಿಟಿವ್ ಎನರ್ಜಿ, ಅಯಸ್ಕಾಂತ ಎನರ್ಜಿ, ಮ್ಯಾಗ್ನೆಟಿಕ್ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಆ ಫ್ಲೋನಲ್ಲಿ ಕಡ್ತಾ ಬರಬಾರ್ದು, ಅಂದರೆ ಕುಂಠಿತ ಆಗಬಾರ್ದು, ಅಡಚಣೆ ಆಗಬಾರ್ದು. ಅಂದರೆ 2 ಕಾಲುಗಳ ಮಧ್ಯದಲ್ಲಿ ಸ್ಟಿಚ್ ಬರುವಂತಹ ಬಟ್ಟೆಗಳನ್ನು ತೊಟ್ಕೊಳ್ಬೇಡಿ. ಲಂಗ ದಾವಣಿ ತೊಟ್ಕೊಳ್ಳಿ, ಸ್ಯಾರಿ ತೊಟ್ಕೊಳ್ಳಿ, ಪಂಚೆ ಕಟ್ಕೊಳ್ಳಿ, ಅಥವಾ ಬೇರೆ ಯಾವುದಾದ್ರೂ ಘಾಗ್ರಾ ಚೋಲಿ ಹಾಕ್ಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ಇಂತಹದ್ದನ್ನು ಹಾಕ್ಕೊಂಡು ನೀವು ಶ್ರಮಪಟ್ಟು ವಾರಾನುಗಟ್ಟಲೆ ಜರ್ನಿ ಮಾಡ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸೋದು ನಿಮಗೆ 5 ನಿಮಿಷ 2 ನಿಮಿಷ ತಳ್ತಾ ಇರ್ತಾರೆ. ಆ 2 ನಿಮಿಷದ ಫಲವೂ ನಿಮಗೆ ಸಿಕ್ಕಲ್ಲ ಅಂದಾಗ
ಅಂಥದನ್ನು ನಾವು ಯಾಕೆ ಹಾಕ್ಕೊಂಡು ಹೋಗಬೇಕು ಅಲ್ವಪ್ಪ? ಯಾವುದೇ ಒಂದು ಆಚರಣೆಯನ್ನು ಮಾಡಿದ್ರು ಅಂದರೆ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇದೆ. ಅದನ್ನು ಅಳವಡಿಸಿಕೊಂಡು ನಾವು ರೂಢಿಸ್ಕೊಂಡು ಹೋದಾಗ ನಿಜಕ್ಕೂ ಇದರಂತಹ ಸುಖ ಇನ್ನೊಂದಿಲ್ಲ. ಇದನ್ನು ಮಾಡ್ಕೊಂಡು ಹೋದರೆ ಒಳ್ಳೆಯದು. ನಮ್ಮ ಜೊತೆ ಸಾಕಷ್ಟು ವಿಷಯಗಳನ್ನ ಚಂದಾ ಪಾಂಡೆ ಅಮ್ಮಾಜಿಯವರು ಹಂಚ್ಕೊಂಡಿದ್ದಾರೆ. ದರ್ಶನ್ ಅವ್ರ ಕುರಿತಾಗಿ ಒಂದಷ್ಟು ಕ್ಲಾರಿಫಿಕೇಷನ್ನ ಕೂಡ ನಮಗೆ ಕೊಟ್ಟಿದ್ದಾರೆ. ಹಾಗೆ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡಿದ್ದಾರೆ. ಹಬ್ಬ ಹರಿದಿನನ ಹೇಗೆ ಆಚರಿಸಬೇಕು ಅಂತ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳಮ್ಮ. ನಮ್ಮ ಚಾನಲ್ಗಲ್ಲಿ ಇಷ್ಟು ಟೈಮ್ನ ಸ್ಪೆಂಡ್ ಮಾಡಿ ನೀವು ನಮಗೋಸ್ಕರ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.